ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಮಾನ್ವಿ ಶಾಸಕ ಹಂಪಯ್ಯ ನಾಯ್ಕ, ಸಚಿವ ಬೋಸರಾಜು ಮತ್ತು ನಗರ ಯೋಜನಾ ಪ್ರಾಧಿಕಾರ ಅಧ್ಯಕ್ಷ ಗಫೂರ್ ಸಾಬ್ ಅವರ ಸಹಾಯದಿಂದ ಪರಿಶಿಷ್ಟ ಪಂಗಡ ಅಭಿವೃದ್ಧಿ ನಿಗಮದಲ್ಲಿ 2 ಲಕ್ಷ ರೂಪಾಯಿ ಸಹಾಯಧನ ಮಂಜೂರಾಗಿದ್ದರಿಂದ ಹನುಮಂತ ನಾಯ್ಕ ಎಂಬಾತ ಬೈಕಿಗೆ ಭಾವಚಿತ್ರ ಹಾಕೊಂಡು ಅಭಿಮಾನ ಮೆರೆದಿದ್ದಾನೆ. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದಲ್ಲಿ ಹನುಮಂತ ನಾಯ್ಕ ಎಂಬಾತ ಹಮಾಲಿ ಕೆಲಸ ಮಾಡಿಕೊಂಡು ಜೀವನ ಸಾಗಿಸ್ತಾ ಇದ್ದ. ಆದರೆ ಶಾಸಕ ಹಂಪಯ್ಯ ನಾಯ್ಕ, ಸಚಿವ ಬೋಸರಾಜುರ ಕೃಪೆಯಿಂದ 2 ಲಕ್ಷ ಸಹಾಯಧನ ಜೊತೆಗೆ ಸಾಲ ದೊರೆತಿದ್ರಿಂದ ಅಕ್ಕಿ ವ್ಯಾಪಾರ ಇಟ್ಕೊಂಡು ಹನುಮಂತ ನಾಯ್ಕ ಜೀವನ ಸಾಗಿಸ್ತಾ ಇದ್ದಾನೆ. ನಾನು ಬಡವನಾಗಿದ್ರೂ ಕೂಡ ನನ್ನ ಕಷ್ಟ ಅರಿತು ಶಾಸಕ ಹಂಪಯ್ಯ ನಾಯ್ಕ ಮತ್ತು ಸಚಿವ ಬೋಸರಾಜು, ಗಫೂರ್ ಸಾಬ್ ಅವರು ನನಗೆ ಮಾಡಿದ ಸಹಾಯವನ್ನ ಎಂದಿಗೂ ಮರೆಯಲ್ಲ. ಅವರೆಲ್ಲ ಅಭಿಮಾನಿಯಾಗಿ ಇರ್ತೀನಿ ಅಂತ ಹನುಮಂತ ನಾಯ್ಕ ಮಾಧ್ಯಮಕ್ಕೆ ತಿಳಿಸಿದ್ದಾರೆ. ಮೊದಲು ಅಮಲ್ ಕೆಲಸ ಮಾಡ್ತಿದ್ರು, ಈಗ ಅಕ್ಕಿ ವ್ಯಾಪಾರ ಚಾಲೂ ಮಾಡಿದ್ರಿ. ಏನು ಸರ್ ಇದು ನಿಮ್ಮ ಬೈಕಿಗೆ ಮತ್ತು ಶಾಸಕ ಹಂಪಯ್ಯ ನಾಯ್ಕ ಮತ್ತು ಸಚಿವ ಬೋಸರಾಜ್ ಅವರು ಫೋಟೋ ಹಾಕಿದ್ರಿ, ಯಾಕೆ ಹಾಕಿದ್ರಿ ಸರ್? ನಮ್ಮ ಅಭಿಮಾನಕ್ಕೆ ಹಾಕಿನಿ ಸರ್. ಏನು ಸರ್? ಈಗ ನಮ್ಮ ಅಭಿಮಾನಕ್ಕೆ ಹಾಕಿನಿ. ಆಮೇಲೆ ನಮ್ಗೆ ಅವರು 2 ಲಕ್ಷದ್ದು ಲೋನ್ ಮಾಡಿಸ್ಕೊಟ್ರು ಸರ್. ಅದು ನಮಗೆ ನಾನು ಹಾಕಿನಿ ಸರ್. ಸಹಾಯಧನ ಮಾಡಿಸ್ಕೊಟ್ಟಿದಾರ. ಆಮೇಲೆ ಗೊಬ್ಬರ ಸೋಕಾರ ಸೋಕಾರ ಬೋಸರಾಜ್ ಸಾಬ್ರಗಳಿಂದ ನನಗೆ ಒಂದು 2 ಲಕ್ಷ ಲೋನ್ ಆಗಿದೆ ಸರ್. 2 ಲಕ್ಷ ಸಬ್ಸಿಡಿ, 2 ಲಕ್ಷ ಕಟ್ಟಿಸ್ ಸರ್. 2 ಲಕ್ಷ ಲೋನ್ದು. ಅಲ್ಲ ಸರ್, ಏನಂತಂದರೆ ಇಂದಿನ ಪರಿಸ್ಥಿತಿಯಲ್ಲಿ ಬೈಕಿಗೆ ದೇವರ ಫೋಟೋ ಅಥವಾ ಮಕ್ಕಳ ಫೋಟೋ, ತಂದೆ ತಾಯಿಯರ ಫೋಟೋ ಹಾಕ್ತಾರೆ. ಆದರೆ ನೀವೇನು ಅವ್ರ ಫೋಟೋ ಹಾಕಿರಿ? ಇಲ್ಲ ಸರ್, ನನಗೆ ಇವರೇ ದೇವ್ರ ತಂದೆ. ಯಾಕಂದ್ರೆ ನಮ್ಗೆ ತಂದೆ ತಾಯಿ ಇಲ್ಲ ಸರ್. ಈಗ ನಮ್ಗೆ ಅವರೇ ಸದ್ಯ ತಂದೆ ತಾಯಿ ಇದ್ದಂಗೆ. ಹೌದಾ? ಅಲ್ಲ, ಈಗ ನೀವೇನು ಕೆಲಸ ಮಾಡ್ತೀರಿ? ಮೊದಲು ಅಮಲ್ ಕೆಲಸ ಮಾಡ್ತೀರಿ ಸರ್. ಈಗ ಅಮಲ್ ಕೆಲಸ ಬಿಟ್ಟು ಸುಮಾರು ಒಂದು 10 ವರ್ಷ ಆಯ್ತು ಸರ್. ಅಲ್ಲ ರೀ, ಮೊದಲು ಎಷ್ಟು ದುಡಿತಾ ಇದ್ರಿ? ಸುಮಾರು ಮೊದಲು ಒಂದು 500ರಿಂದ 1000 ತನಕ ದುಡ್ತಿರ ಸರ್. ಅಲ್ಲ ಸರ್, ಇವತ್ತಿನ ದಿನದಲ್ಲಿ ನೀವು ವಾಲ್ಮೀಕಿ ಅಭಿವೃದ್ಧಿ ನಿಗಮದಿಂದ ಸಬ್ಸಿಡಿ ತೊಗೊಂಡು ನೀವು ಅಕ್ಕಿ ವ್ಯಾಪಾರ ಮಾಡ್ತಾ ಇದ್ದೀರಿ. ಯಾವ ರೀತಿ ನಿಮಗೆ ಖುಷಿ ಅನಿಸ್ತಾ ಇದೆ? ಇಲ್ರಿ ಸರ್, ನಾನು ಈಗ ವ್ಯಾಪಾರ ಮಾಡ್ಬೇಕಾದ್ರೆ ಇವ್ರ ಹೆಸರಲ್ಲಿ ನಾನು ಹೇಳಬೇಕಂಬತ್ತೀವಿ ಸರ್. ಯಾರು? ಅಧ್ಯಕ್ಷರು ಗೊಬ್ಬರ ಸೋಕಾರ, ಬಡ್ಡೆಂಬ ಸೋಕಾರ ಎಮ್ಮೇರ್ ಅವರು, ಬೋಸರಾಜ್ ಸಾಬ್ರ ಹೆಸರು ಹೇಳಿ ಅವ್ರ ಹೆಸರು ಮೇಲೆ ಬದುಕೊಂಬತ್ತಿದ್ವಿ ಸರ್. ಅಲ್ಲ ಸರ್, ಈಗ ಈ ರೀತಿಯಾಗಿ ಮಾಡಿಕೊಂಡಿದ್ದು ನಿಮಗೆ ತುಂಬ ಅನುಕೂಲ ಆಗಿದೆನಾ? ಅನುಕೂಲ ಆಯ್ತು ಸರ್. ಯಾವ ರೀತಿ ಅನುಕೂಲ? ಅನುಕೂಲ ಸರ್, ಇವತ್ತು ಅವ್ರ ಕಡೆಯಿಂದ ನಮ್ಗೆ ಒಂದು ಅಟ್ಟಿ ಸರ್ ನನಗೆ ನನ್ನ ಅಭಿಮಾನಿ ಸರ್. ಅಲ್ಲ, ನಿಮ್ಮ ಕುಟುಂಬ ಯಾವ ರೀತಿ? ಎಲ್ಲ ಆರಾಮಿದ್ದಾರೆ ಸರ್. ಎಲ್ಲರೂ ಆರಾಮಿದೆ ಸರ್. ಏನಂತಾರೆ ನಿಮ್ಮ ಕುಟುಂಬದವ್ರು? ಏನು ತೊಂದರೆ ಸರ್. ಅಲ್ಲ, ನಿಮ್ಮ ಕುಟುಂಬದವ್ರು ಏನಂತಾರೆ ಈ ಥರ? ಎಲ್ಲ ಖುಷಿಯಾರ ಸರ್. ಎಲ್ಲ ಏನಂತ ಖುಷಿಯಾರ ಸರ್. ಇದು ಅಮಲ್ ಕೆಲಸ ಮಾಡೋದು ಬಿಟ್ಟಿದ್ದು ಒಳ್ಳೇದು ಮಾಡಿದ್ವಿ, ಇದು ಚಲೋ ಮಾಡೋಕತ್ತೀವಿ, ಇದನ್ನ ಮಾಡಿದ್ವಿ ಅಂತ ಹೇಳ್ತಾರೆ ಸರ್ ಮನೆಗಳು. ಯಾವುದು ಏನು ಮಾಡ್ತಾ ಇದ್ರಿ ಈಗ? ಇವು ನಮ್ಮ ಮನೆಗೆ ಇಲ್ವೋ ಸರ್, ಮನೆಗೆ. ಅಲ್ಲ, ನೀವು ಏನು ಮಾಡ್ತಾ ಇದ್ರಿ ಈಗ? ಈಗ ಅಕ್ಕಿನೂ ವ್ಯಾಪಾರ ಮಾಡಕತ್ತೀವಿ ಸರ್. ಚೆನ್ನಾಗಿ ನಡೆದಿದ್ದಾನ? ಬರೋಲ್ಲ ಸರ್, ನೀವು ಅದಲ್ಲ, ಯಾಕಂತಂದರೆ ಬೈಕಿಗೆ ಕೂಡ ಆ ರೀತಿ ಫೋಟೋ ಹಾಕಿದ್ರಲ್ಲ, ಒಂದು ರೀತಿಯಲ್ಲಿ ಆಶ್ಚರ್ಯಕರವಾಯಿತು. ಈಗ ಹೆಂಗಂದ್ರೆ ನನ್ನ ಅಭಿಮಾನನ ಹಾಕ್ಸಿದಂಗೆ ಸರ್, ಅಷ್ಟೇ ಏನಿದೆ ಸರ್. ಯಾಕಂದ್ರೆ ಅವ್ರ ಕಡೆ ನಮ್ಮ ಕೆಲಸ ಇದಾವೆ ಸರ್. ಲೆಕ್ಕದ ಮೇಲೆ ನಾನು ಹಾಕ್ಸಿದ್ದೆ ಸರ್. ಹೌದಾ? ಈಗ ಮುಂದೆ ಹೆಂಗ್ರಿ ನಿಮ್ಮದು ಇದು ಈ ಥರ? ಏನ್ರಿ ಸರ್, ಇಷ್ಟೇ ಇದರನ್ನ ಮಾಡ್ಕೊಂಡ್ರಿ ಸರ್. ಮತ್ತೇನು ರೀ, ಇದರಲ್ಲಿಂದಾನೆ ಮತ್ತೆ ಅವರು ಆಗಿ ಅನುಕೂಲ ನಮ್ಗೆ ಇನ್ನೊಂದು ಹೆಲ್ಪ್ ಮಾಡಿದ್ರೆ ನಮಗೆ ಭಾಳ ಹೆಲ್ಪ್ ಆಗ್ತದೆ ಸರ್. ಸೈಯದ್ ಖಾದರ್ ಬಾಷಾ, ಟಿವಿ 20 ಕನ್ನಡ, ಮಾನ್ವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.